ಬೇಗ ಮಾಡ್ರಮ್ಮ. ಈಗ ನಿಧಾನಕ್ ಮಾಡ್ತಾ ಇದ್ರೆ ಮದ್ವೆ ಕೆಲ್ಸ ಯಾವಾಗ ಮುಗಿಯೋದು? ಬೇಗ ಬೇಗ ಮಾಡ್ರಿ. ಸೈಡ್ ಹೋಗಪ್ಪ ಯಾವಾಗ್ಲೂ. ನಿಮ್ ಹಾಗೆ ಮಗನ್ ಮನ್ಸನ್ನ ಒಡ್ದು ಮಗನ್ ಕೈಯಲ್ಲೇ ಇಷ್ಟ ಆದವಳಿಗೆ ಚೀ ಅನ್ಸಿ ಇಷ್ಟ ಆಗದಿರೋ ಹುಡ್ಗಿ ಕುತ್ಗೆ ತಾಳಿ ಕಟ್ಸೋ ಬುದ್ಧಿವಂತಿಕೆ ಎಷ್ಟ್ ಜನರಿಗಿರತ್ ಹೇಳಿ? ಕ್ಯಾಮರಾ ಇದ್ರ ಜೊತೆ ನಿನ್ಗೇನ್ ಕೆಲ್ಸ? ಅದು ವಿಡಿಯೋ ತೆಗಿತಿದ್ದೀನಿ ದೊಡ್ಡಪ್ಪ. 24 ಗಂಟೆ ಈ ಡಬ್ಬ ಹಿಡ್ಕೊಂಡು ತಿರ್ಗೋದೇ ಆಯ್ತು ಇವನಿಗೆ. ಮನೆ ತುಂಬಾ ತಿರ್ಗೋಕೆ ಸರಿ ಹೋಗ್ತಿದೆ. ಯಾರ್ ಕೊಟ್ರ ಇದನ್ನ? ನಮ್ಮ ಆದ್ಯಕ ಕೊಟ್ಲು. ಅವಳೇ ಮನೆ ಬಿಟ್ಟು ಹೊರಟೋಗ್ತಿದ್ದಾಳೆ. ಇನ್ನವಳು ವಸ್ತುಗಳ ಜೊತೆ ನಿನ್ಗೇನ್ ಕೆಲ್ಸ? ಅದನ್ನ ತಗೊಂಡೋಗಿ ಬೆಂಕಿಗೆ ಹಾಕು, ಇಲ್ಲಾಂದ್ರೆ ಅವಳಿಗೆ ವಾಪಸ್ ಕೊಟ್ಬಿಡು. ಆದ್ಯಕ್ಕ ಅವಳ ನೆನ್ಪಗಿದ್ದನ್ನ ಇಟ್ಕೋ ಅಂತ ಕೊಟ್ಟಿದ್ದು. ಆದ್ರೂ ಈ ಮನೇಲಿ ಇಂಥ ವಸ್ತುಗಳನ್ನೆಲ್ಲ ಉಪಯೋಗಿಸ್ಬಾರ್ದು ಅಂತ ಗೊತ್ತಲ್ಲ. ಮದ್ವೆಲಿ ವಿಡಿಯೋ ಫೋಟೋ ತೆಗಿತಾರೆ ಅಲ್ವಾ, ಹಾಗೆ ನಾನು ಕೂಡ. ಹೇಳ್ತಿದ್ರು ಕೇಳದೆ ಏನೋ ನಿಂದು? ಓದಿದ್ರೆ ಸ್ವಲ್ಪ ಜ್ಞಾನನಾದ್ರೂ ಬರುತ್ತೆ. ಈ ಡಬ್ಬ ಹಿಡ್ಕೊಂಡು ತಿರ್ಗದ್ರೆ ಏನೋ ಬರುತ್ತೆ ಅಲ್ಲಿ. ಅಮ್ಮ, ಆದ್ಯಕ್ಕ ನೆನ್ಪು ಕೊಟ್ಟಿದ್ದಾಳೆ. ನೆನ್ಪು ಕೊಟ್ಟಿದ್ದನ್ನ ಬಿಸಾಕ್ಬಾರ್ದು, ಇಟ್ಕೋಬೇಕು ಅಂತ ನಮ್ ಟೀಚರ್ ಹೇಳಿದಾರೆ. ಅವಳೇ ಇರಲ್ಲ, ಅವಳ ನೆನ್ಪುಗಳ ಅಗತ್ಯನಾ? ಈ ಮನೇಲಿ ಇಂಥದ್ದೆಲ್ಲ ಇರಬಾರ್ದು ಅಂತ ಹೇಳ್ತಿದ್ರೆ ನಿಂಗೆ ಅರ್ಥ ಆಗಲ್ವಾ? ಅಮ್ಮ ಬಿಟ್ಬಿಡಮ್ಮ. ನೆನ್ಪು ಕೊಟ್ಟಿದ್ದಾಳೆ ಅಂತಿದಂತಾನೆ. ಅದೇನೋ ರಾಜು, ಇಂಥದ್ದೆಲ್ಲ ನಿಂಗಿಷ್ಟ ಇಲ್ಲ ಅಲ್ವಾ? ನಮ್ಮ ಇಷ್ಟಗಳು ಮಕ್ಳಿಗೆ ಕಷ್ಟ ಅಂತ ಅನಿಸ್ತಿದ್ಯಲ್ಲಮ್ಮ. ನಿನ್ ತಲೆಮಾರಿನ ಹಾಗೆ ನನ್ನ ತಲೆಮಾರಿನ ಹಾಗಿರೋದು ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಿದೆ. ನಮಗಿಷ್ಟ ಇಲ್ಲ ಅಂತ ಅವ್ರಿಗೆ ಕಷ್ಟ ಕೊಡೋದು ಯಾಕೆ? ಮಕ್ಳಿಗೋಸ್ಕರ ಎಲ್ಲ ಬದಲಾಯಿಸ್ಕೊಳಕ್ಕಾಗ್ಲಿಲ್ಲ ಅಂದ್ರು ಕೆಲವು ವಿಷಯದಲ್ಲಾದ್ರೂ ನಾವು ಬದಲಾಗ್ಬೋದಲ್ವಾ? ಏನೋ ಅವ್ರಿಗೋಸ್ಕರ ನಾವು ಬದಲಾಗೋದು, ನಮ್ಗಿಷ್ಟ ಇದ್ದ ಹಾಗೆ ಅವ್ರು ಇರ್ಬೇಕು. ಅವ್ರ ಇಷ್ಟದ ಪ್ರಕಾರ ನಾವಿರೋದಲ್ಲ. ಇಲ್ಲಮ್ಮ, ಯುಗ ಬದಲಾದ್ರೆ ದೇವ್ರೆ ಅವತಾರನ ಬದಲಾಯಿಸ್ತಿದ್ದಾನೆ, ಅಭ್ಯಾಸಗಳನ್ನ ಬದಲಾಯಿಸ್ಕೋತಿದ್ದಾನೆ. ನಾವು ಮನುಷ್ಯರು, ಕೆಲವು ವಿಷಯಗಳಲ್ಲಿ ನಾವು ಬದಲಾಗೋದು ತಪ್ಪೇನೂ ಅಲ್ಲ ಅನ್ಸುತ್ತೆ. ವಸ್ತುಗಳನ್ನ ದೂರ ಮಾಡಿದ್ರೆ ಮನುಷ್ಯರೇ ದೂರ ಆಗ್ತಿದಾರಮ್ಮ. ಅವನನ್ನ ಹಾಗೆ ಬಿಟ್ಬಿಡು. ರಾಜಿ, ರಾಜಿ, ಇದೇನ್ ಛಾಯಾ? ಫಂಕ್ಷನ್ ಸಾಯಂಕಾಲ ಅಲ್ವಾ, ಇವಾಗ್ಲೇ ಬಂದಿದ್ಯಾ? ನೀನ್ ಈಗ್ಲೇ ಅರ್ಜೆಂಟ್ ಆಗಿ ನಮ್ ಮನೆಗ್ ಬರ್ಬೇಕು. ಮನೇಲಿ ಸಂಗೀತ ಇಟ್ಕೊಂಡು ಹೊರಗ್ ಯಾಕೆ? ಸ್ವಲ್ಪ ಕೆಲ್ಸ ಇದೆ, ಬಾರೆ. ಏನೇ, ಏನಾಯ್ತು? ಯಾಕೆ ಹೀಗ ಆತ್ರ ಪಡ್ತಿದ್ಯಾ? ಕೋಚ್ ಸರು ನಮ್ ಮನೆಗ್ ಬಂದಿದ್ದಾರೆ. ನಿನ್ ಹತ್ರ ಮಾತಾಡ್ಬೇಕಂತೆ. ನಿನ್ನ ಕರ್ಕೊಂಡ್ ಬರಕ್ ಹೇಳಿದ್ರು. ನಿಮ್ಮನೆಗೆ ಯಾಕೆ ಬಂದಿದ್ದಾರೆ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ನಿನ್ ಹತ್ರ ಮಾತಾಡ್ಬೇಕು, ನೀನ್ ಕರ್ಕೊಂಡ್ ಬಾ ಅಂತ ನಮ್ಮನೇಲೆ ವೇಟ್ ಮಾಡ್ತಿದ್ದಾರೆ. ನೀನು ಅಷ್ಟೊಂದು ಪ್ರೀತಿಸ್ತಿದ್ರು, ನಿನ್ನ ಪ್ರೀತಿಸೋಕಾಗ್ದೆ ಆ ಮಾತು ಹೇಳಿದ್ರೆ ನಿನ್ನ ಓದು ಎಲ್ಲಿ ಡಿಸ್ಟರ್ಬ್ ಆಗುತ್ತೋ ಅಂತ ಆ ಕನ್ಸರ್ನ್ ನಿಂದಾನೆ ಪ್ರೀತಿಸೋ ನಾಟಕ ಮಾಡಿದೆ. ರಾಜಿ ಸರ್ ವೇಟ್ ಮಾಡ್ತಿರ್ತಾರೆ, ಬಾರೆ ನಡಿಯೇ. ಏನೋ ಮಾತಾಡ್ಬೇಕಂತೆ. ನಾನ್ ಬರಲ್ಲ. ಬರಲ್ಲ ಅಂದ್ರೆ ಹೇಗೆ? ಅಲ್ಲಿ ನಿನ್ಗೋಸ್ಕರ ಅವ್ರು ವೇಟ್ ಮಾಡ್ತಿರ್ತಾರೆ. ಅವರು ನನಗೋಸ್ಕರ ಅಂತ ಬರೋ ದಿನಗಳು ಯಾವತ್ತಿಗೋ ಮುಗ್ದು ಹೋಯ್ತು. ಇದನ್ನ ನನ್ನ ಹತ್ರ ಅಲ್ಲ, ನೇರವಾಗಿ ಅವ್ರ ಹತ್ರನೇ ಬಂದ್ ಹೇಳು. ಪ್ರತ್ಯೇಕವಾಗಿ ಬಂದು ಹೇಳೋ ಅವಶ್ಯಕತೆ ಏನಿಲ್ಲ. ನಾನ್ ಏನ್ ಹೇಳ್ಬೇಕು ಅಂತ ಇದ್ನೋ ಅವತ್ತೇ ಅದವ್ರಿಗೆ ಅರ್ಥ ಆಗೋಗಿರತ್ತೆ. ಅದ್ ಹಾಗಲ್ಲ ಕಣೆ, ಎಷ್ಟೇ ಆದ್ರೂ ಅವ್ರು ನಿನ್ ಕೋಚ್ ಸರು. ನೀನ್ ಅವ್ರನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೆ. ಅದೆಲ್ಲ ಅವಾಗ ಚೆನ್ನಾಗಿರಲ್ಲ ರಾಜಿ, ಒಂದ್ಸಲ ಬಂದ್ ನೋಡು. ನಾನ್ ಬರಲ್ಲ ಅಂತ ಹೇಳ್ತಿದ್ದೀನಲ್ಲ. ಅವ್ರು ನನಗೋಸ್ಕರ ನಿಮ್ಮನೆಗೆ ಯಾಕೆ ಬಂದಿದ್ದಾರೆ? ಅಪ್ಪಂಗೂ ಚಿಕ್ಕಪ್ಪಂಗೂ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅದಕ್ಕೆ ನಮ್ಮನೆಗ್ ಬಂದಿದಾರ್ ಕಣೆ, ಬಾರೆ. ನಾನ್ ಬರಲ್ಲ ಅಂದ್ರೆ ಬಾ ಅಂತಿದ್ಯಲ್ಲೇ. ಮೊದ್ಲು ನೀನ್ ಇಲ್ಲಿಂದ ಹೋಗು. ಅದ್ ಹಾಗಲ್ಲ ರಾಜಿ. ನನಗ್ ಟೆನ್ಷನ್ ಕೊಡ್ಬೇಡ, ಇಲ್ಲಿಂದ ಹೋಗೆ. ಅಯ್ಯೋ, ಒಂದ್ಸಲ ನಾನು ಹೇಳೋದ್ನ ಕೇಳೆ. ಏನೇ ಒಂದ್ಸಲ ಹೇಳಿದ್ರೆ ಕೇಳಲ್ಲ?
ಏನ್ ರಾಜಿ ಇದೆಲ್ಲ? ಏನೂ ಇಲ್ಲ. ನಿನಗೋಸ್ಕರ ಕೋಚ್ ಸರ್ ಬಂದಿದ್ದಾರೆ ಅಂತ ಛಾಯಾ ಹೇಳ್ತಿದ್ರೆ ಏನೂ ಇಲ್ಲ ಅಂತಿದ್ಯಲ್ಲ. ನೀನ್ ಹೇಳಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಏನಾಯ್ತು? ಒಂದ್ಸಲ ಕೋಚ್ ಸರ್ ಜೊತೆ ಮಾತಾಡ್ಬೋದಲ್ವಾ? ಇಲ್ಲ, ಕೋಚ್ ಸರ್ ಹತ್ರ ಮಾತಾಡಲ್ಲ. ಅಷ್ಟಕ್ಕೂ ಏನಾಯ್ತು ರಾಜಿ? ಅಲ್ವಾ? ಯಾಕಾದ್ರೂ ಬಂದಿರ್ಲಿ, ಏನ್ ಬೇಕಾದ್ರೂ ಆಗಿರ್ಲಿ, ಅವಶ್ಯಕತೆ ಇಲ್ಲ ಅಂದೆ ಅಲ್ವಾ? ಸಿನಿಮಾ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ಇನ್ನೊಬ್ಳನ್ನ ಮದ್ವೆ ಮಾಡ್ಕೊಳ್ತಿದ್ದಾಗ ನೀನೇ ಮನಸ್ ಗಟ್ಟಿ ಮಾಡ್ಕೊಂಡು ನಿಂತಿಲ್ವಾ? ನೋಡಿದ್ಯಾ, ವ್ಯಕ್ತಿಗೆ ಇದು ಅಗತ್ಯ ಅಂತ ಗೊತ್ತಾಯ್ತು. ಅದಕ್ಕೆ ಆ ಪ್ರೀತಿನ ಕಳ್ಕೊಂಡ್ಬಿಟ್ರು. ರಾಜಿ